ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಒಂದು ಕುಟುಂಬದೊಳಗ ಒಂದು ಪ್ರೀತಿ, ಸಂತೋಷ ಹಣಕ್ಕೆ ಹಾಕ್ತಾ ಇದ್ರೆ ಅಲ್ಲಿ ಬಹಳ ಯಾವಾಗಲೂ ಕೂಡ ನೆಮ್ಮದಿ ನೆಲೆಸಿರ್ತದೆ. ಅದಕ್ಕೆ ಕಾರಣ ಅಂದ್ರೆ ಒಬ್ಬರಿಗೊಬ್ಬರು ಕೂಡ ಆಪ್ತವಾಗಿ ಇರುವಂತಹ ಒಂದು ಸ್ವಭಾವ, ಆಮೇಲೆ ಒಬ್ಬರಿಗೊಬ್ಬರು ಹೊಂದ್ಕೊಳ್ಳುವಂತಹದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಭರವಸೆ. ವಿಶೇಷವಾಗಿ ಚಿಕ್ಕವರಿಗೆ ಮನೆಯಲ್ಲಿ ಎಲ್ಲ ಪ್ರೀತಿ, ಸಂತೋಷ, ಸಮಾಧಾನ ಕಂಡ್ರೆ ಅವ್ರಿಗೆ ಒಂಥರ ಉತ್ತಮವಾದ ಸ್ಥಳದಲ್ಲಿದ್ದೀವಿ, ಸಾಧನೆ ಮಾಡಲಿಕ್ಕೆ ಇಂಬು ಕೊಡುವಂತಹ ಒಂದು ಅವಕಾಶ ನಮಗೆ ಹೇರಳವಾಗಿರ್ತಾವು ಅನ್ನುವಂತ ಒಂದು ಭರವಸೆ ಸಿಗ್ತದೆ. ಮತ್ತು ಆ ಒಂದು ಉತ್ಸಾಹದೊಳಗ ಅವರು ಏನನ್ನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕುಟುಂಬದಲ್ಲಿ ಆ ಒಂದು ಶ್ರೀರಕ್ಷೆ ಮಕ್ಕಳಿಗೆ ಸಿಗುವಂಗಾಗಬೇಕು. ಸಮಾಜದಲ್ಲಿ ಕೂಡ ನಮ್ಗೆ ಇವತ್ತು ಒಳ್ಳೆ ವಿಚಾರಗಳು ಇದ್ದಾಗಲೇ ಆ ವಿಚಾರಗಳೇ ನಮ್ಮನ್ನು ರಕ್ಷಣೆ ಮಾಡುವಂಥವು. ಅಂದ್ರೆ ಒಬ್ರಿಗೊಬ್ರು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂತಹದ್ದು, ಒಬ್ರಿಗೊಬ್ರು ಸಹಾಯ ಮಾಡುವ ದಿಕ್ಕಿನೊಳಗೆ ವಿಚಾರ ಮಾಡುವಂತದ್ದು ಏನಿದೆಯಲ್ಲ, ಅದೇ ಸುಬೋಧ ಸಮಾಲೋಚನೆ, ಅದೇ ನಮಗೆ ಶ್ರೀರಕ್ಷೆ ಆಗ್ಲಿಕ್ಕೆ ಸಾಧ್ಯ. ಕೆಲವರೇ, ನಿಮ್ಮೆಲ್ಲರ ಪರವಾಗಿ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ವಿ. ಸ್ವಾಗತ, ಸುಸ್ವಾಗತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ನಮಸ್ಕಾರ ಚೋಳಿನವರ, ಹಾಗೂ ಎಲ್ಲ ಕೇಳುಗರಿಗೂ ನಮಸ್ಕಾರ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ತುಂಬಾ ಶಕ್ತಿವಂತರಾಗಿ ಬಂದಿದ್ದೀರಿ. ಮಂಜುನಾಥರ ಸನ್ನಿಧಿಗೆ ಹೋಗಿದ್ದೀರಿ, ಪಾದಯಾತ್ರೆ, ಪ್ರಸಾದವನ್ನು ತಂದು ಕೊಟ್ಟಿದ್ದೀರಿ, ಹಾಗೇನೆ ಹೊಸ ಹೊಸ ವಿಚಾರಗಳೊಂದಿಗೆ ಬಂದಿರಿ. ನಿಮ್ಗೆ ನೋಡಿದ್ರೆ ನಿಮ್ಮ ಮುಖದಲ್ಲಿ ಆ ಒಂದು ಕಾಂತಿ ಇದೆ. ಏನಿದ್ರ ಮಹತ್ವ, ಏನಿದರ ಒಂದು ಮರ್ಮ? ಇದೊಂದು ವಿಶ್ವಾಸ ಅಥವಾ ನಂಬಿಕೆ ಅನ್ನೋದಲ್ಲ, ಇದು ನಮ್ಗ ನಮ್ಮ ಜೀವನದೊಳಗ ಒಂದು ಸಹಾನುಭೂತಿ ಮತ್ತು ಸಂತೋಷ ಬೇಕು. ಜೀವನದೊಳಗಂದ್ರ ಒಬ್ಬ ವ್ಯಕ್ತಿ ಜೀವನದೊಳಗ ಅದ್ರ ಜೊತೆಗೆ ಬೆಳವಣಿಗೆ ಮತ್ತು ಯಶಸ್ಸು ಸಹ ಬೇಕಂದ್ರ ಅವಾಗ ನಮಗೇನ್ ಬೇಕು? ಶ್ರೀರಕ್ಷೆ ಬೇಕು. ಇವತ್ತು ನಾನು ಅನುಭವಿಸಿ ಬಂದಿರುವಂತಹದ್ದು ಒಂದು ವಾರದ ಪಾದಯಾತ್ರೆ ನನಗ ಮಾನಸಿಕ ಅಷ್ಟೇ ಅಲ್ಲದೆ ದೈಹಿಕವಾದಂತಹ ರಕ್ಷಣೆನೂ ನಾನು ಅನುಭವಿಸಿ ಬಂದೀನಿ ಅಂತ ಹೇಳ್ಬೋದು. ಧನ್ಯಸ್ಮಿ. ಸತ್ಯಕ್ಕೆ ಸಾಕ್ಷಿ ಮಂಜುನಾಥ. ಹಂಗಿರೋದ್ರಿಂದ ನಿಜವಾಗಿ ಕೂಡ ನೀವು ಅದೃಷ್ಟವಂತರು. ಇವತ್ತು ಮುಖ್ಯವಾಗಿ ನಿಮಗೆ ಮಂಜುನಾಥನ ಶ್ರೀರಕ್ಷೆ ಸಿಕ್ತು. ಈಗ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಪರೀಕ್ಷೆಗೆ ರಕ್ಷೆ ಇವತ್ತಿನ ಒಂದು ಕಾರ್ಯಕ್ರಮದ ವಿಷಯ. ಯಾಕೆ ನಾವು ಈ ತರ ವಿಚಾರ ಮಾಡಬೇಕು? ಮಗುವಿನ ಭವಿಷ್ಯ ಹೆಂಗ್ರಿ ಡಿಸೈಡ್ ಆಗ್ತದಂದ್ರ, ನಾನು ಎಷ್ಟು ಓದಿದೆ, ಪ್ರತಿ ಜೂನ್ 1ನೇ ತಾರೀಕಿನಿಂದ ಏನಾಗ್ತದೆ, ನಾವು ಶಾಲೆಗೆ ಹೋಗ್ತೀವಿ. ಶಾಲೆಗೆ ಹೋದ ತಕ್ಷಣ ಅಲ್ಲೇ ಪಾಠ ಕಲಿತೀವಿ. ಒಂದು ವರ್ಷ 300 ದಿವಸ ಆದಮೇಲೆ ಪರೀಕ್ಷಾ ಅನ್ನೋ 6 ದಿವಸದ ದಿನ ನಾವು ಎಷ್ಟು ಕಲ್ತೀವಿ ಅಂತ ನಿರ್ಧಾರ ಮಾಡ್ತೀವಿ. ಮಕ್ಕಳ ಭವಿಷ್ಯ ಈ 6 ದಿವಸ ನಿರ್ಧಾರ ಮಾಡ್ತದ ಅನ್ನೋದೊಂದು ಪ್ರಶ್ನೆ. ಯಾಕಿದು ಪ್ರಶ್ನೆ ಬಂತು ಅಂದ್ರೆ, ಎಷ್ಟೋ ಸರಿ ಮಕ್ಕಳು ಮಾರ್ಕ್ಸ್ ಅನ್ನ ಒಂದು ಪ್ರಿಡಿಕ್ಟ್ ಮಾಡ್ತಾರೆ, ಇಷ್ಟೇ ಮಾರ್ಕ್ಸ್ ನನಗೆ ಬರಬೇಕು ಅಂತ ಹೇಳಿ. ಮಾರ್ಕ್ಸ್ ಬರದೇ ಇದ್ದಾಗ ಅವರಲ್ಲಿ ಆಗುವಂತ ಖಿನ್ನತೆ ಏನ್ರಿ, ಕೀಳರಿಮೆ ಏನ್ರಿ, ಮಾನಸಿಕ ಅಸ್ತವ್ಯಸ್ತತೆ ಏನ್ರಿ, ಇವೆಲ್ಲ ಆಗದೇನೆ ಇರುವಂತಹದ್ದಕ್ಕೆ ನಾನು ರಕ್ಷೆ ಅಂತ ಕರಿತೀನಿ. ಪರೀಕ್ಷೆಗೆ ರಕ್ಷೆ ಅಂದ್ರೆ ಅರ್ಥ ನನ್ನ ಈ ದೃಷ್ಟಿಕೋನದೊಳಗೆ ಹೇಳ್ಬೇಕಂದ್ರೆ, ಮಕ್ಕಳು ಆ ಪರೀಕ್ಷೆಯನ್ನ ಸಂತೋಷದಿಂದ, ನಮ್ಮ ಮಾನನೀಯ ಪ್ರಧಾನಿಗಳು ಹೇಳ್ತಾರೆ ಏನಂದ್ರೆ, ಪರೀಕ್ಷಾ ಇಸ್ ಒಂದು ಉತ್ಸವ ಇದ್ದಂಗ, ಒಂದು ಹಬ್ಬ ಇದ್ದಂಗ, ಒಂದು ಸೆಲೆಬ್ರೇಷನ್ ಇದ್ದಂಗ. ಸೊ ಆ ನಿಟ್ಟಿನಲ್ಲಿ ನಾವು ಅದನ್ನ ಸೆಲೆಬ್ರೇಷನ್ ರೂಪದೊಳಗೆ ತಗೋಬೇಕು ಅಂದ್ರೆ ಕೆಲವೊಂದಿಷ್ಟು ಕಾರ್ಯಾಚರಣೆಗಳನ್ನ ಕೌಟುಂಬಿಕವಾಗಿ ಪಾಲಕರು ಮತ್ತು ಮಕ್ಕಳು ಮಾಡಿದಾಗ ಅಲ್ಲಿ ನಾವೇನ್ ಅನುಭವಿಸಬಹುದು ಅಂತಂದ್ರೆ ಅದನ್ನ ಸಂತೋಷದಿಂದ, ಉತ್ಸಾಹ ಅಂತಾನು ಅನ್ಬೋದು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಾವು ಚಿಕ್ಕವನಿದ್ದಾಗ ನಾವು ಪರೀಕ್ಷೆ ಹೋಗ್ಬೇಕು ಅಂತಂದ್ರೆ ನಮ್ದೇನ್ ಗೊತ್ತೇನ್ರಿ, ಪ್ರತಿ ವರ್ಷ ಹೊಸ ಹೊಸ ಪುಸ್ತಕ ತಗೋಬೇಕು ನಾವು. ಅಂದ್ರೆ ಸಿಲೆಬಸ್ ಚೇಂಜ್ ಆಗಿತ್ತು ನಮಗೆ. 1ನೇದಿಂದ SSLC ವರೆಗಂತೂ ಅದು ಖಂಡಿತವಾಗಿ ನಾವು ಪಾಲಿಸಿಕೊಂಡು ಬಂದ್ವಿ. ನಮಗೆ ಖುಷಿ ಹೊಸ ಪುಸ್ತಕ ಅಂತ ಹೇಳಿ. ನಾವಂತೂ ಹೊಸ ಪುಸ್ತಕ ತಗೊಳ್ಳಿಲ್ಲ ಚೋಳಿಂಜ. ನಮಗೆ ಹೆಂಗ್ ಸಿಕ್ತಿದ್ದು ಪುಸ್ತಕ ಅಂದ್ರೆ, ಯಾರು ದೊಡ್ಡವರು ಓದಿರ್ತಿದ್ರು ಪುಸ್ತಕನ, ಆ ಪುಸ್ತಕ ನಮಗ್ ಬರ್ತಿದ್ದು, ನಾವು ಓದಿದ್ದು ನಮ್ ಕೆಳಗೆ ನೋಡಿ ಹೋಗ್ತಿದ್ದು. ಅಭ್ಯಾಸಕ್ಕೆ ಬೇಕಾದಂತ ಅನುಕೂಲತೆಯನ್ನು ಮಾಡ್ಕೊಂಡು ನಮ್ಮವು ಬಹಳ ಸಿದ್ಧಸ್ತರು. ನನಗೆ ಹೊಸ ಪುಸ್ತಕ ಏನ್ ಬೇಕಂದ್ಕೊಳ್ಳೇನೆ ದುಡ್ಡು ತೆಗೆದುಕೊಟ್ಬಿಡಕ್ಕೆ ನಾವೆಲ್ಲ ಪುಸ್ತಕ ತಗೊಂಡ್ಬಂದು ಅದನ್ನ, ಅಂದ್ರೆ ಶ್ರೀರಕ್ಷೆ ನಮ್ ತಾಯಿ ಆಗಿದ್ರು. ಇಲ್ಲಿ ಕೇಳಿಸ್ಕೊಳ್ರಿ, ನಮಗೂ ನೋಟ್ಬುಕ್ ಸಿಕ್ತಿತ್ತು. ಬೇಕಂದ್ರೆ ಹಳೆ ನೋಟ್ಬುಕ್ ಉಳಿದಿರುವಂತಹ ಪೇಪರ್ನ ಹರಿದು ನಾವು ಬೈಂಡಿಂಗ್ ಮಾಡಿಸಿ ಆ ಬೈಂಡಿಂಗ್ ನಮಗೆ ನೋಟ್ಬುಕ್ ಆಗಿರ್ತಿತ್ತು. ಇದು ನಮ್ಮ ರಕ್ಷೆ ಆಗ್ತಿತ್ತು, ಶ್ರೀರಕ್ಷೆ. ನೀವು ರಕ್ಷೆ ಅಂದ್ಕೊಳ್ಳಿ, ಒಂದೊಂದು ನೆನಪಾತ್ ನನಗೆ. ನಾ SSLC ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ತಂದೆ ಎಷ್ಟು ಕಾಳಜಿ ಅಂದ್ರಿ, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಪೇಪರ್. ಬೆಳಗ್ಗೆ ಪೇಪರ್ ಮುಗಿದ ತಕ್ಷಣ ಅವರು ಸ್ಕೂಲ್ ಅಲ್ಲೇ ಹತ್ರ, ಪ್ರೈಮರಿ ಸ್ಕೂಲ್, ಅಲ್ಲಿ ಹೋಗಿ ಕೂತ್ರೆ ನಮಗೆಲ್ಲ ಬಿಸ್ಕಿಟ್ ಎಲ್ಲ ತಂದ್ಕೊಡೋರು. ಅಂದ್ರೆ ಆ ಪ್ರೀತಿಯ ಭರವಸೆ ಅದು ನಮಗೆ ಪರೀಕ್ಷೆಗೆ ಶ್ರೀರಕ್ಷೆ ಅನ್ನೋ ಭಾವನೆ ಮೂಡ್ತಿತ್ತು. ನನಗೆ ಆ ದಿನಗಳು ನೆನಪಾಗ್ತಾ ಇದಾವು. ಈ ಒಂದು ಶ್ರೀರಕ್ಷೆ ಏನದಲ್ಲ, ಮಕ್ಕಳಿಗೂ ಪಾಲಕರಿಗೂ ಇದು ಇಬ್ಬರಿಗೂ. ಇವತ್ತಿನ ವಿಚಾರ ಒಂದೇದ್ದು, ಮಕ್ಕಳ ಸಬಲೀಕರಣ ಆಗಬೇಕು. ಮಕ್ಕಳು ಪರೀಕ್ಷೆಗೆ ಹೋಗ್ಬೇಕಾದ್ರೆ ತಾವು ಏನ್ ಕಲ್ತಾರೋ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಹೊಂಟಿರ್ತಾರೆ. ಆ ನಿಟ್ಟಿನೊಳಗೆ ಪಾಲಕರ ಜವಾಬ್ದಾರಿ ಏನಂದ್ರೆ, ಅವ್ರಿಗೆ ಉತ್ಸಾಹ ತುಂಬಿ, ಸ್ಫೂರ್ತಿ ತುಂಬಿ ಕಳಿಸುವಂತದ್ದು ಪಾಲಕರ ಜವಾಬ್ದಾರಿ. ಅದೇ ರೀತಿ ಮಕ್ಕಳು, ನನಗೇನ್ ಗೊತ್ತಿದೆ, ನಾನು 300 ದಿನ
ಓದಿದೆ, ನಾನು ಏನ್ ಕಲಿತೆ, ಅದನ್ನ ನಾನು ನಿರ್ಗಳವಾಗಿ ನಾನು ಇಷ್ಟು ದಿವಸ ಪ್ರಯತ್ನ ಮಾಡೀನಿ, ಅದನ್ನು ನಾನು ಹೋಗಿ ಪರೀಕ್ಷೆ ಅನ್ನುವಂತಹ ಒಂದು 6 ದಿವಸದ ಪರೀಕ್ಷೆನೋ 3 ದಿವಸದ ಪರೀಕ್ಷೆನೋ ಅಥವಾ 1 ವಾರದ ಪರೀಕ್ಷೆನೋ ಆ ದಿನದೊಳಗಡೆ ನನ್ನ ಬುದ್ಧಿಮಟ್ಟವನ್ನ ವ್ಯಕ್ತಪಡಿಸುವಂತ ಅವಕಾಶ ಸಿಕ್ಕಿರ್ತದೆ. ಇಲ್ಲೇ ಬೇಕಾಗಿರುವಂತಹದ್ದು ಪಾಲಕರಿಗೂ ಆ ಒಂದು ಅರಿವು ಬರಬೇಕು, ಆ ಮಕ್ಕಳಿಗೂ ಆ ಅರಿವು ಬರಬೇಕು. ಇವರಿಬ್ಬರೂ ಕಲಿತಾಗ ನೀವು ಪ್ರಾರಂಭದೊಳಗೆ ಪೀಠಿಕೆಗಳು ಹೇಳಿಕತ್ತಿದ್ರಿ, ಕುಟುಂಬದೊಳಗ ಒಂದು ಸಹಾನುಭೂತಿ ಸಂತೋಷ ಇರಬೇಕು ಅಂತ ಹೇಳಿ ಈ ಪರೀಕ್ಷಾ ನಿಟ್ಟಿನೊಳಗ ನಾವು ಕೆಲವೊಂದ್ಸರಿ ಮಕ್ಕಳು ಈಗ ಓದಿ ತೂಕಡಿಸಿರ್ತಾವ, ತೂಕಡಿಸ್ಬೇಕಾದ್ರೆ ಪಾಲಕರಾದವ್ರು ನಾವು ಏನ್ ಮಾಡ್ತೀವಿ, ಬೈದು ಬಿಡ್ತೀವಿ ಅಥವಾ ಸಿಟ್ಟಿಗೆ ಹೇಳ್ತೀವಿ. ತಪ್ಪಲ್ಲ, ನಾವು ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಒಳ್ಳೆ ಉದ್ದೇಶದಿಂದ ಹೇಳಿರ್ತೀವಿ, ಅದು ಮಕ್ಕಳ ಮೇಲೆ ಬೇರೆ ಪರಿಣಾಮ ಬೀರ್ತದೆ. ಆ ರೀತಿ ಮಕ್ಕಳ ಮೇಲೆ ಬೇರೆ ಪರಿಣಾಮ ಬೀರಿದಾಗ ಅವರ ಒಂದು ಪ್ರಯತ್ನ ಆಗಲಿ ಅಥವಾ ಅವರದೊಂದು ಪರ್ಫಾರ್ಮೆನ್ಸ್ ಆಗಲಿ ಅದು ಸ್ವಲ್ಪ ಕಡಿಮೆ ಕುಂಠಿತ ಆಗ್ತದೆ. ಆವಾಗ ನಾವು ಜವಾಬ್ದಾರಿಯುತವಾದಂತಹ ಪಾಲಕರು ಅದನ್ನ ಸರಿಯಾದ ದಿಕ್ಕಿನೊಳಗೆ ವಿಚಾರ ಮಾಡಿ ನಾವು ಮಕ್ಕಳಿಗೆ ಏನು ಮಾರ್ಗದರ್ಶನ ಮಾಡ್ತೀವಿ ಅದು ಬಹಳ ಮುಖ್ಯ. ಅದೇ ರೀತಿ ಮಕ್ಕಳಾದವ್ರು ಏನ್ ಮಾಡಬೇಕು ಅಂದ್ರೆ ಪಾಲಕರ ಒಂದಷ್ಟು ಅಪೇಕ್ಷೆಗಳನ್ನ ಅಥವಾ ಈ ನೋಡ್ರಿ ಈಗ 1 ವರ್ಷ ನಿಮ್ ಪಾಲಕರು ಏನ್ ಮಾಡಿರ್ತಾರೆ, ಮಕ್ಕಳೇ ನೀವು ಕೇಳಿಸ್ಕೋಬೇಕಿದನ್ನ 1 ವರ್ಷ ನೀವು ಹೇಳಿದಂಗೆ ಪಾಲಕರು ಕೇಳಿರ್ತಾರೆ. ಕೆಲವೊಂದಿಷ್ಟು ಸಂದರ್ಭದೊಳಗೆ ಮಕ್ಕಳಿಗೆ ಏನ್ ಹೇಳ್ತಾರೆ ಪಾಲಕರು, ಓದ್ರಿ, ಈಗ ಪರೀಕ್ಷೆ ಹತ್ತಿರ ಬಂತು, ಸ್ವಲ್ಪ ಇದ್ರ ಮೇಲೆ ಗಮನ ಕೊಡ್ರಿ, ಚಿತ್ರ ಬಿಡಿಸ್ರಿ, ಆಮೇಲೆ ಪೆನ್ ಪೇಪರ್ ನೋಡ್ಕೊಡ್ರಿ, ಹಾಲ್ ಟಿಕೆಟ್ ಸರಿಯಾಗಿ ಇಟ್ಕೊಡ್ರಿ ಅಂತ ಏನ್ ಹೇಳ್ತಿರ್ತಾರಲ್ಲ, ಇದನ್ನ ಮಕ್ಕಳಾದರೂ ಸಹ ಪಾಲಕರನ್ನ ಗೌರವಾನ್ವಿತವಾಗಿ ನೋಡಿದಾಗ ಇದು ಮಕ್ಕಳಿಗೆ ಶ್ರೀರಕ್ಷೆ ಆಗ್ತದೆ ಅಂತ ಹೇಳುದು. ಎಂತ ಮಾತ್ರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಇವತ್ತ ಸಮಾಜವನ್ನು ನೋಡ್ರಿ, ಒಂದು ಕುತೂಹಲ ಯಾವ್ದಕ್ಕಂದ್ರೆ ಯಾವುದು ಆಗ್ಬಾರ್ದು ಅದು ಆಗೋಗದ ಅದ್ರ ಬಗ್ಗೆನೇ ಜಾಸ್ತಿ ಚರ್ಚೆ ಆಗ್ತದೆ. ಯು ಕ್ಯಾನ್ ಡೂ ಇಟ್ ಅನ್ನೋದಕ್ಕಿಂತ ಯು ಕಾನ್ ಡೂ ಇಟ್ ಅನ್ನೋ ಒಂದು ಮನೋಭಾವ ನಮ್ಮ ಸಮಾಜದಲ್ಲಿ ಜಾಸ್ತಿ ಅದ. ಮಕ್ಕಳಿಗೆ ಪರೀಕ್ಷೆ ರಕ್ಷೆ ಆಗಬೇಕು ಅಂತಂದ್ರೆ ಯು ಕ್ಯಾನ್ ಡೂ ಇಟ್ ಅನ್ನೋ ಒಂದು ವಿಶ್ವಾಸವನ್ನು ಅವರಲ್ಲಿ ತುಂಬಬೇಕು, ಪಾಲಕರು ಆ ಕೆಲಸ ಮಾಡಬೇಕು. ಅಂದ್ರೆ ಯು ಕ್ಯಾನ್ ಡೂ ಇಟ್ ಅನ್ನೋ ಒಂದು ಮಾತದಲ್ಲ, ಇದು ಹೀಗೆ ಈ ಒಂದು ಪರೀಕ್ಷೆಗೆ ರಕ್ಷೆ ಆಗ್ಲಿಕ್ಕೆ ಸಾಧ್ಯ. ಜಾಣ ಮಕ್ಕಳು ಹೆಂಗಿರ್ತಾರ್ರಿ, ಅವರು 300 ದಿವಸ ಪ್ರಯತ್ನ ಮಾಡ್ತಾರ, ಲಾಸ್ಟ್ ಸ್ವಲ್ಪ ದಿವಸ ಲಾಸ್ಟ್ ಕೆಲವೇ ದಿನದೊಳಗೆ ಅವ್ರು ಏನ್ ಮಾಡ್ತಾರಂದ್ರೆ ಹೆಚ್ಚು ಅಂಕ ಗಳಿಸಲಿಕ್ಕೆ ಊಟ ಬಿಟ್ಟೆ, ನಿದ್ದೆ ಬಿಟ್ಟೆ ಅದನ್ನೆಲ್ಲ ಮಾಡ್ತಿರ್ತಾರೆ. ಅವಾಗ ಯಾವುದೋ 1-2 ಸಮಸ್ಯೆಗಳು ಅಥವಾ ಯಾವುದೋ 1-2 ಪ್ರಶ್ನೆಗಳು, ಮ್ಯಾಥಮೆಟಿಕ್ಸ್ ಇಕ್ವೇಷನ್ಸ್ ಬರದೇ ಇದ್ದಾಗ ಅವ್ರೇನಾಗ್ತಾರೆ ಅಂದ್ರೆ ಬಹಳಷ್ಟು ಖಿನ್ನರಾಗ್ತಾರೆ. ಮಾನಸಿಕವಾಗಿ ಏನಾಗ್ತದೆ, ಅನುಮಾನ ಹುಟ್ಟುತ್ತದೆ ಅವ್ರಿಗೆ. ಯಾವಾಗ ಒಂದ್ಸರಿ ಅನುಮಾನ ಹುಟ್ಟುತ್ತದೋ ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ ವೀಕ್ ಹಾಕೊಂಡ್ ಕೊಡ್ತಾರೆ, ಊಟ ಮಾಡೋದು ಬಿಡ್ತಾರೆ, ಅತ್ಕೋತು ಕೊಡ್ತಾರೆ. ಅವಾಗ ನಾವೇನಾಗ್ಬೇಕು, ನೀನು ಮುಖ್ಯ, ನಿನ್ನಿಂದ ಬರುವ ಮಾರ್ಕ್ಸ್ ಮುಖ್ಯವಲ್ಲ, ಎಂತ ಮಾತು, ನೀನು ಮುಖ್ಯ ಅಂತಂದಾಗ ಅವ್ರಿಗೇನ್ ಬರ್ತದೆ, ಅವ್ರೊಳಗೊಂದು ಧೈರ್ಯ ಬರ್ತದೆ. ಆ ಯುದ್ಧವನ್ನ, ಆ ಪರೀಕ್ಷಾ ಅನ್ನೋ ಯುದ್ಧವನ್ನ ಎದುರಿಸುವಂತ ಸಾಮರ್ಥ್ಯವನ್ನ ಬೆಳೆಸ್ಕೋತಾರೆ ಅಂತ ಅಂದ್ರೆ ಒಂದು ಧನಾತ್ಮಕವಾದ ಆಲೋಚನೆಗಳನ್ನ ಮಕ್ಕಳಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಅವರಲ್ಲಿ ವಿಶ್ವಾಸ ವೃದ್ಧಿ ಆಗ್ತದೆ, ಆಮೇಲೆ ಒಂದು ಉತ್ಸಾಹದಿಂದ ಎದುರಿಸ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಆಗ್ತಾರೆ. ಎಷ್ಟೋ ಸರಿ ನಾವು ಮಕ್ಕಳು, ಈಗಿನ ಮಕ್ಕಳಷ್ಟೇ ಅಲ್ಲ, ಎಷ್ಟೋ ಸಾರಿ ನಾವು ನಮ್ಮ ವಿಚಾರವನ್ನು ಹಿಂದೆ ಮೆಲಕ್ ಹಾಕಿದಾಗ 31 ವರ್ಷ 40 ವರ್ಷದಿಂದ ನಾವು ಈ ಸಣ್ಣ ಪುಟ್ಟ ತಪ್ಪು ಮಾಡಿಲ್ಲ ಅಂತಲ್ಲ. ಒಂದು ಪಾಲಕರು ತಿಳ್ಕೋಬೇಕು ಹಾಗೂ ಮಕ್ಕಳು ತಿಳ್ಕೋಬೇಕು. ಏನಂದ್ರೆ ಪ್ರಾರಂಭ ಹಂತದಿಂದ ಅಭ್ಯಾಸ ಮಾಡ್ತಾ ಇದ್ದಾಗ ಪರೀಕ್ಷಾ ಸಮಯದಲ್ಲಿ ನಿಮ್ಮ ತುಳುಕಾಟ, ಆಮೇಲೆ ಅಸ್ತವ್ಯಸ್ತ ಆಗೋದು, ಸಮಸ್ಯೆಯನ್ನು ಎದುರಿಸೋದು, ದ್ವಂದ್ವದೊಳಗೆ ಬೀಳೋದು ಇದು ಕಡಿಮೆ ಆಗ್ತದೆ. ಆ ಸ್ಥೈರ್ಯವನ್ನು ಬೆಳೆಸಿಕೊಂಡು ಪ್ರಾರಂಭ ಹಂತದಿಂದ ಅದ್ರ ತಯಾರಿ ಮಾಡ್ತಾ ಇದ್ದಾಗ ಇದು ರಕ್ಷೆ ಆಗ್ತದೆ. ಇಂಥ ಒಂದು ಲಾಭಗಳ ಬಗ್ಗೆ ನಮಗೆ ಗೊತ್ತಾಗಿದೆ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಪರೀಕ್ಷೆ ಬಂದಾಗ ಅದು ತಯಾರಾಗಬೇಕು ಅಂತಲ್ಲ, ಮೊದಲಿಂದನೇ ಅದು ವ್ಯಕ್ತಿತ್ವ ತಯಾರಾದಾಗ ಖಂಡಿತವಾಗಿ ಕೂಡ ಮಕ್ಕಳು ಪರೀಕ್ಷೆ ಬಂದಾಗ ಇನ್ನು ಅದು ಮಕ್ಕಳ ಆಟಿಕೆ ತರ, ಆಟಿಕೆ ಅಂತ ಅವರು ಸಂತೋಷದಿಂದ ಅದನ್ನ ಅನುಭವಿಸ್ತಾರೆ. ಈ ಮಕ್ಕಳು PUC ಪರೀಕ್ಷೆಯನ್ನು ಬರೀತಾರೆ, ಸಾಕಷ್ಟು ಉತ್ಸಾಹದಿಂದ ಬರೀತಾರೆ. ಯಾರು ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರು ಖಂಡಿತವಾಗಿ ವಿಶ್ವಾಸದಿಂದ ಹೋಗ್ತಾರೆ. ಯಾರು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ಅವ್ರು ಕೆಲವೊಂದು ಸ್ವಲ್ಪ ಅಳಕಿರ್ತದೆ, ಆದ್ರೆ ಅವರಲ್ಲಿ ಒಂದು ವಿಶ್ವಾಸ, ಮನೋಧೈರ್ಯವನ್ನು ತುಂಬಲಿಕ್ಕೆ ಸಾಧ್ಯ ಅವರ ಪಾಲಕರು ಖಂಡಿತವಾಗಿ ಕೂಡ ಅವರು ಕೂಡ ವಿಶ್ವಾಸದಿಂದ ಎದುರಿಸ್ತಾರೆ ಮತ್ತು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಮಕ್ಕಳು ಯಾವ ದಿನ ಯಾವ ಪರೀಕ್ಷೆಯನ್ನ ಮುಗಿಸ್ಕೊಂಡ್ ಬರ್ತಾರೋ ಆ ಪರೀಕ್ಷೆಯ ಚರ್ಚೆ ಎಲ್ಲಾ ಪರೀಕ್ಷೆ ಆದ್ಮೇಲೆ ಮಾಡಿದ್ರೆ ಸಾಕು. ಆಗಿ ಹೋಗಿರೋ ಪರೀಕ್ಷೆ ಬಗ್ಗೆ ಚರ್ಚಿಸಿ ಮುಂದಿನ ಪರೀಕ್ಷೆಯನ್ನ ವೀಕ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ಸೊ ಅದಕ್ಕೆ ನಾನೇನ್ ಹೇಳ್ತೇನೆ, ಗಣಿತ ಮುಗಿತಲ್ಲ, ಈ ನೆಕ್ಸ್ಟ್ ಪೇಪರ್ ಯಾವ್ದಿದೆ, ಈಗ ಫಿಸಿಕ್ಸ್ ಇದೆ ಅಂತಂತೀನಿ, ನೀವು ಫಿಸಿಕ್ಸ್ ಬಗ್ಗೆ ಮಾತಾಡ್ರಿ, ಲುಕ್ ಫಾರ್ವರ್ಡ್. ಹಿಂದಿನ ತಗೊಂಡು ಹಿತ್ತಲಾಗತ್ತಾರಂತೆ, ಹಂಗ್ ಮಾಡೋದು ಬೇಡ. ಹಂಗ ಮಾಡೋದ್ರಿಂದ ಮಕ್ಕಳ ಮುಂದಿನ ಒಂದು ಭವಿಷ್ಯಕ್ಕೆ ಒಂದು 2-3% ಅದು ಅಫೆಕ್ಟ್ ಆಗ್ತದೆ ಅನ್ನೋ ದಿಕ್ಕಿನೊಳಗೆ ನಾವೇನ್ ಮಾಡಬೇಕು, ಮುಂದೆ ಬರುವ ಪರೀಕ್ಷೆಗೆ ತಯಾರಾಗ್ಲಿಕ್ಕೆ ಮಕ್ಕಳನ್ನು ಸಿದ್ಧ ಮಾಡಬೇಕು. ಈ ವಾರದ ಪ್ರಶ್ನೆ ಏನ್ ಕೊಡ್ಬೋದಾ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ? ನಮ್ಮ ಕೆಲವರು ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಈ ವಾರದ ಪ್ರಶ್ನೆ, ನಿಮ್ಮ ಮಕ್ಕಳ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಪಾತ್ರ ಏನು ಅಂತ ನಮಗೆ ಬರುತ್ತೆ ತಿಳಿಸ್ರಿ. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ,
ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030.